ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವಿದ್ಯಾರ್ಥಿಗಳೇ. ಈಗ ನೋಡ್ರಿ, ನಾನು ಮೊದಲೇ ಹೇಳ್ದಂಗೆ ಸಾಕಷ್ಟು ಸ್ಟ್ರೋಕ್ಸ್ ಇರ್ತಾವಂತಂದು ಹೇಳ್ಕೊಟ್ಟಿನಿ. ಅದೇ ಟೈಪ್ ಮುಂದಿನ ಇನ್ನೂ 4-5 ಸ್ಟ್ರೋಕ್ಸ್ ಅವ ಹೇಳ್ಕೊಡ್ತೀನಿ. ಅದನ್ನು ನೀವು ಕಲೀಲಿಕ್ಕೆ ಪ್ರಯತ್ನ ಮಾಡಿರಿ. ಇದು ಅಗದಿ ಸುಲಭ. ಇದು ನೋಡಿ, ಈ ಟೈಪ್ ಸಿ ತೆಗಿತೀರಲ್ಲ ಆ ಟೈಪು. ಇದನ್ನು ನಾನು ಲಘು ಯಾಕೆ ಕಲಿಸ್ಕೊಡ್ತೀನಿ ಅಂದ್ರೆ ನನಗೆ ಮುಂದಿನ ಹೇಳ್ಕೊಟ್ರೆ ನೀವು ಇದನ್ನು ಮಾಡಿರಿ ಅಂಥೇಳಿ. ಈ ಥರ ಈಗ ನಾನು ನಿಮ್ಗೆ ಕಾಣಬೇಕು ಚೆಂದಾಗಿ ಅಂಥೇಳಿ ಸ್ಕೆಚ್ ಪೆನ್ಲೇ ತೆಗಿಲಿಕತ್ತೀನಿ. ನೀವು ಸ್ಕೆಚ್ ಪೆನ್ ಯೂಸ್ ಮಾಡಬೇಡ್ರಿ, ನಿಮ್ಮದು ನೀವು ಪೆನ್ಸಿಲ್ ಯೂಸ್ ಮಾಡಿರಿ. ಇರೇಸರ್ ಇರ್ತದಲ್ಲ, ಅದಕ್ಕೆ ನಿಮಗೆ ಯಾವಾಗ ಬೇಕಾವಾಗ. ಇದು ಸರ್ಕಲ್ ಅಂತಾರೆ ಇದಕ್ಕೆ. ಈ ಟೈಪ್ ಸರ್ಕಲ್ ಪ್ರಾಕ್ಟೀಸ್ ಇವೆಲ್ಲ ನಿಮಗೆ ಎಷ್ಟು ಚಂದ ಉಪಯೋಗ ಆಗ್ತಾವೆ. ಆಮೇಲೆ ನೋಡಿ ಇದನ್ನು ಮಾಡಿರಿ. ಇದನ್ನು ಯಾರು ಹೆಚ್ಚಿಗೆ ಹೇಳ್ಕೊಡ್ಲಿಕ್ಕೆ ಹೋಗಲ್ಲ. ಯಾಕೆ ಹೇಳ್ಕೊಡ್ಲಿಕ್ಕತ್ತೀನಿ ಅಂದ್ರೆ, ನೀವು ಇನ್ನೂ ಸಣ್ಣವ್ರು ಇದ್ದೀರಲ್ಲ, ಚೆಂದಾಗಿ ಇವನು ಕಲೀಲಿಕ್ಕೂ ನಿಮಗೆ ಆಟ ಆಡ್ದಂಗೆ ಆಗ್ತದೆ. ಆಟ ಆಡ್ಕೋತ ಕಲೀರಿ ಅಲ್ಲ. ಯಾರ್ದು ಫಸ್ಟಪ್ಪ ಇವತ್ತು ನಾನು ಮಾಡಿದೆ, ನಾಳೆ ನನಗೆ ಸೇರ್ತದೆ ಇಲ್ಲ ಅಂತಂದು ಹೇಳ್ಕೊಡ್ರಿ, ನನಗೆ ತಿಳಿಸ್ರಿ, ಮರಿಬೇಡ್ರಿ ನನಗೆ ಹೇಳಲಿಕ್ಕೆ. ನಾನು ದಾರಿ ಕಾಯ್ತೀನಿ ನನ್ನ ಮಕ್ಕಳು ಹೆಂಗೆ ಕರೀತಾವಂತ. ಆಯಿತಾ? ಈಗ ಇದು ಮುಂದಿಂದು ಚಂದ ಅನ್ನಿಸ್ತದಿಲ್ಲ ರಂಗೋಲಿ ತೆಗೆದ. ಹುಡುಗಿಯರಾದ್ರಂತೂ ಅತಿ ಚೆಂದಾಗಿ ಕಲಿಬೋದು. ಅವ್ರಿಗೆ ಭಾಳ ಯೂಸ್. ಸರಳದ ಹೆಂಗಾಗ್ತದ ಹಂಗೆ ತಕ್ಕೋತ ಇರ್ರಿ. ಒಂದ್ಸಲ ಎಲ್ಲ ಒಂದ್ಸಲ ಚೆಂದ ಕಂಡೇ ಕಾಣ್ತಾವೆ ನಿಮ್ಗೆ. ಇವಾಗ ಎಸ್ ಟೈಪ್. ಇದು ಅರ್ಧ ಸರ್ಕಲ್ ಈ ಮುಂದೆ, ಅರ್ಧ ಸರ್ಕಲ್ ಹಿಂದೆ. ನಿಮಗೆ ಇದರೊಳಗೆ ಇಂಗ್ಲೀಷ್ ಅಕ್ಷರನೂ ಸುಧಾರಿಸ್ತವೆ. ನಿಮಗೆ ಎಲ್ಲ ಭಾಷೆ ಅಕ್ಷರಗಳು ಸುಧಾರಿಸ್ತವೆ ಈ ಚಿಹ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ. ಅದಕ್ಕಾಗಿ ಬೇರೆ ಕ್ಲಾಸ್ ಹಚ್ಬೇಕಂತ ಏನೂ ಇಲ್ಲ. ಇದನ್ನು ಖರೇನ ಮಾಡಿ ನೋಡ್ರಿ ನೀವು, ಚಂದ ಪ್ರಯೋಗದ ಮಾಡಿ. ಅಮ್ಮ ಅಪ್ಪಗೆ ತೋರಿಸ್ರಿ. ನನಗೂ ಕಮೆಂಟ್ ಮಾಡಿರಿ. ನನಗೆ ಭಾಳ ದಾರಿ ಕಾಯ್ತಿರ್ತೀನಿ. ಯಾರು ಕಮೆಂಟ್ ಮಾಡಿಲ್ಲ ಇನ್ನೂ ತನಕ. ಮಾಡ್ತಿರಲ್ಲ, ಇದಾಯಿತು. ಮುಂದಿನ ತೋರಿಸ್ತೀನಿ. ಕಮಾನು. ಕಾಮನ ಬಿಲ್ಲು ಕಮಾನು ಕಟ್ಟಿದೆ ಮೂಡಣದರ ಮನೆ ಬಾಗಿಲಿಗೆ. ಹಂಗೆ ಕಮಾನ್ ಮಾಡ್ಕೋತ ಇರ. ನೀಟಾಗಿ ಕೂಡ್ರಿ ಮೊದಲ, ಅಂದ್ರೆ ಚಂದ ಬರ್ತಾವೆ ಅಕ್ಷರ. ಡೋಗಿ ಬಾಗಿ ಕುತ್ಕೊಂಡು ಮಲ್ಕೊಂಡು ಇಳಿಸ್ಬೇಡ್ರಿ. ಅವನ್ನ ತೊಡಿ ಹಾಕ್ಕೊಂಡು ಕುತ್ಕೊಂಡು ಚಂದ ಕುತ್ಕೊಂಡು ಬರೀರಿ. ನೀಟ್ ಅಕ್ಷರ ಬರ್ತಾವೆ. ಮಲ್ಕೊಂಡು ತೆಗಿತೀನಿ ರೀ ನನಗೆ ಮಲ್ಕೊಂಡ ತೆಗಿಲಿಕ್ಕೆ ಬರ್ತೈತೆ ರೀ. ಅಡ್ಡ ಹಾಕ್ತೀನಿ ರೀ, ಬೆನ್ನು ಐತೈತೆ ರೀ, ಹಂಗೇನಿಲ್ಲ. ಚಂದ ಮಾಡೋ ಹಿಂಗೆ ಮಾಡಿರಿ. ಬಿಡಿ ಮಾಡಿರಿ. ನಿಮ್ಗೆ ಹೆಂಗೆ ಬೇಕಂದ್ರೆ ಹಿಂಗೆ ತೆಗೀರಿ. ಎಷ್ಟು ಯೂಸ್ಫುಲ್ ಅನ್ನೋದು ನಿಮಗೆ ಈಗಿನಗಿಂತ ಮುಂದೆ ತಿಳಿತದೆ. ಇನ್ನು ಮುಂದಿನ ಭಾಗದೊಳಗೆ ನಾನು ನಿಮಗೆ ಅಕ್ಷರಾಭ್ಯಾಸ ಶುರು ಮಾಡಿಸ್ತೀನಲ್ಲ,
ಅವಾಗ ಒಂದೊಂದೇ ನಿಮಗೆ ಚಂದ ಕಾಣ್ತಾವೆ. ಆದ್ರೆ ಇದನ್ನು ಮಾಡೋರಿ, ಮಾಡ್ಕೋತೇ ಇರ್ರಿ. ಬರೀ ಮಜಾ ನೋಡ್ದಂಗೆ ನೋಡ್ಕೋತ ಕೂಡ್ಬೇಡ್ರಿ ಅವನು. ನನ್ನ ಧ್ವನಿ ನಿಮಗೆ ಸ್ಪಷ್ಟ ಕೇಳಿಸ್ತದ ಅಂದ್ಕೊಂಡಿನಿ. ಕೇಳಿಸ್ತಿಲ್ಲಿದ್ರೆ ಅದನ್ನು ತಿಳಿಸ್ರಿ. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ಲಿಕ್ಕತ್ತೀನಲ್ಲ, ನಿಮಗೆ ಕಲಿಸ್ಲಿಕ್ಕೆ ನನಗೆ ಗೊತ್ತಾಗಲ್ಲ. ಇದೇ ಥರ ಮಾಡಿರಿ. ಈಗ ಮುಂದಿಂದು ಹಿಂಗೆ ಸ್ಟಾರ್ಟ್ ಮಾಡೋದು, ಹಿಂಗೆ ಮುಗಿಸೋದು, ಹಿಂಗೆ ಸ್ಟಾರ್ಟ್ ಮಾಡೋದು, ಹಿಂಗೆ ಮುಗಿಸೋದು. ಬರೆಯೋ ಪ್ರಾಕ್ಟೀಸ್ ಆಗ್ತದೆ, ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಆಗ್ತಾವೆ, ಚಂದ ಕಲೀಲಿಕ್ಕೆ ಆಗ್ತದೆ. ಎಷ್ಟು ಚಂದ ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ಚಂದ ಕಾಣ್ತೀವಿ. ವಿಡಿಯೋ 2 ಭಾಗ ಆದರೂ ಚಿಂತಿಲ್ಲ, ನಿಮಗೆಲ್ಲ ಗೊತ್ತಾಗಲಿ ಅನ್ನೋ ಸಲುವಾಗಿ ನಾನು ಇದನ್ನು 2 ಭಾಗದೊಳಗೆ ಮಾಡಿದ್ದೀನಿ. ಅಕ್ಷರಾಭ್ಯಾಸ ನಾಳಿಂದ ಸ್ಟಾರ್ಟ್ ಮಾಡೋಣ, ಆಯಿತಾ? ಇನ್ನು ನೀವು ಭಾಳ ಜನ ನನಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಲಘು ಸಬ್ಸ್ಕ್ರೈಬ್ ಆಗ್ರಿ. ಅಕ್ಷರಾಭ್ಯಾಸ ಶುರು ಆಗ್ತದೆ. ನಿಮಗೆ ಮಜಾ ಬರುವಂಗೆ ನಾನು ಕಲಿಸ್ಕೊಡ್ತೀನಿ, ಚೆಂದಾಗಿ ನೋಡ್ಕೋತೇ ಇರ್ರಿ, ಆಯಿತಾ? ಇಲ್ಲಿಗೆ ನಾನು ಇವತ್ತಿನ ಭಾಗನ ಮುಗಿಸ್ತೀನಿ. ನಾಳಿಂದ ಮತ್ತೆ ಭೇಟಿಯಾಗೋಣ ಹೊಸ ಭಾಗದ ಜೊತೆಗೆ. ನಮಸ್ಕಾರ.